ಎಲ್ಲರಿಗೂ ನಮಸ್ಕಾರ. ಗಣೇಶ ಹಬ್ಬ ಎಂದರೆ ಎಲ್ಲಿಲ್ಲದ ಸಡಗರ, ಸಂಭ್ರಮ. ಮನೆ ಸೇರಿದಂತೆ ಊರಿನ ಪ್ರಮುಖ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಪೆಂಡಾಲಿನಲ್ಲಿ ಗಣೇಶನ ಪ್ರತಿಮೆ ಕೂರಿಸಲಾಗುವುದು. ಗಣೇಶ ಚತುರ್ಥಿ ದಿನದಿಂದ ಅನಂತ ಚತುರ್ಥಿವರೆಗೆ 10 ದಿನಗಳ ಕಾಲ ಗಣೇಶನನ್ನು ಪೂಜಿಸಿ ಬಳಿಕ 11ನೆಯ ದಿನಕ್ಕೆ ವಿಸರ್ಜಿಸಲಾಗುವುದು. ದೇವರುಗಳಲ್ಲಿ ವಿಶೇಷವಾಗಿ ನಿಲ್ಲುವ ದೇವರು ಎಂದರೆ ಗಣೇಶ. ಬುದ್ಧಿವಂತಿಕೆ, ಆಕಾರ ಸೇರಿದಂತೆ ಎಲ್ಲದರಲ್ಲೂ ಗಣೇಶ ಪ್ರತಿಯೊಬ್ಬರನ್ನು ಸೆಳೆಯುತ್ತಾನೆ. ಈ ಗಣೇಶನ ಕುರಿತು ಕೆಲವು ಸ್ವಾರಸ್ಯಕರ ಸಂಗತಿ ಇಲ್ಲಿದೆ. ಆ ಸಂಗತಿಗಳನ್ನು ನಾವಿಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಗಣಪತಿಯ ಆರಾಧನೆಯಲ್ಲಿ ಗರಿಕೆಯನ್ನು ಬಳಸುತ್ತಾರೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಅಗಲಾಸುರ ಎಂಬ ರಾಕ್ಷಸನಿದ್ದ. ಆತ ಋಷಿಗಳನ್ನು ಜೀವಂತವಾಗಿ ನುಂಗುತ್ತಿದ್ದನು. ಅವನನ್ನು ನಾಶ ಮಾಡಲು ಗಣೇಶನು ಅವನನ್ನು ನುಂಗಿದ. ನಂತರ ಗಣಪನ ಹೊಟ್ಟೆ ಉರಿಯಲಾರಂಭಿಸಿತು. ಕಶ್ಯಪನು ಋಷಿಗೆ ಗಣೇಶನಿಗೆ ನೀಡಿದ್ದರು. ಇದರಿಂದಾಗಿ ಗಣೇಶನಿಗೆ ಗರಿಕೆ ಅರ್ಪಿಸಲಾಗುತ್ತದೆ. ಇನ್ನು ಎರಡನೆಯದಾಗಿ, ಗಣೇಶನ ವಾಹನವಾದ ಇಲಿಯು ಮೊದಲು ರಾಕ್ಷಸನಾಗಿದ್ದ. ನಂತರ ಮುಖಾಸುರ ರಾಕ್ಷಸನ ಕೋರಿಕೆಯ ಮೇರೆಗೆ ಗಣೇಶನು ಅವನನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡ. ಇನ್ನು ಮೂರನೆಯದಾಗಿ, ಗಣೇಶ ಬುದ್ಧಿವಂತಿಕೆಯ ದೇವರು. ಬರವಣಿಗೆಯಲ್ಲಿ ವಿಶೇಷ ಕೌಶಲ್ಯ ಹೊಂದಿದ್ದಾರೆ ಎಂದು ಹೇಳಲಾಗುತ್ತದೆ. ಋಷಿ ವೇದವ್ಯಾಸ ಅವರಿಗೆ ಮಹಾಭಾರತದ ಸಂಪೂರ್ಣ ಕಥೆಯನ್ನು ಒಂದೇ ಬಾರಿಗೆ ನಿಲ್ಲಿಸದೆ ಬರೆಯಬಲ್ಲವರು ಬೇಕಾಗಿದ್ದಾಗ ಗಣೇಶ ಈ ಕಾರ್ಯ ಮಾಡಿದ. ಇನ್ನು ನಾಲ್ಕನೆಯದಾಗಿ, ಗಣೇಶನಿಗೆ ಕೆಂಪು ಮತ್ತು ಸಿಂಧೂರ ಬಣ್ಣಗಳೆಂದರೆ ತುಂಬಾ ಇಷ್ಟ. ಅದಕ್ಕೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿದರೆ ಒಳಿತಾಗುವುದು ಎಂಬ ನಂಬಿಕೆ ಇದೆ. ಇನ್ನು ಗಣಪತಿ ದರ್ಶನವನ್ನು ಯಾವಾಗಲೂ ಮುಂಭಾಗದಿಂದ ಮಾಡಬೇಕು. ಗಣೇಶನ ಹಿಂದೆ ಬಡತನ ಇರುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಗಣೇಶನನ್ನು ಹಿಂಭಾಗದಿಂದ ನೋಡಬಾರದು. ಇನ್ನು ಕೊನೆಯದಾಗಿ, ಗಣೇಶ ಬುದ್ಧಿವಂತಿಕೆಯ ಜೊತೆ ಆಹಾರ ಪ್ರಿಯ ಕೂಡ. ಇದೇ ಕಾರಣಕ್ಕೆ ಗಣೇಶ ಹಬ್ಬದಂದು ವಿವಿಧ ಭಕ್ಷ್ಯಗಳನ್ನು ಗಣೇಶನಿಗೆ ಅರ್ಪಿಸಲಾಗುತ್ತದೆ. ಅದರಲ್ಲೂ ಮೋದಕ, ಲಡ್ಡು, ಚಕ್ಕಲಿಗಳನ್ನು ತಪ್ಪದೇ ಗಣೇಶನಿಗೆ ಅರ್ಪಿಸಲಾಗುವುದು. ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.